ಅಲ್ಲಿ ಮಳೆ ನೆರೆ, ಇಲ್ಲಿ ಬರದ ಭೀತಿ. ಒಂದೆಡೆ ರಾಜ್ಯದ ಮಲೆನಾಡು ಹಾಗೂ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಧಾರಾಕಾರ ಮಳೆಯ ಅಬ್ಬರ. ನದಿಗಳು ಉಕ್ಕಿ ಹರಿಯುತ್ತಿವೆ, ಜಲಾಶಯಗಳು ಭರ್ತಿಯಾಗಿವೆ. ಕೆಲವೆಡೆ ಪ್ರವಾಹದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳೆಗಳು ನೀರಿನಲ್ಲಿ ಕೊಚ್ಚಿಹೋಗುತ್ತಿವೆ. ಆದರೆ ಇದೇ ರಾಜ್ಯದ ಚಿತ್ರದುರ್ಗ ಜಿಲ್ಲೆ, ಅದರಲ್ಲೂ ಮಳೆಯಾಶ್ರಿತ ಕೃಷಿಗೆ ಹೆಸರಾದ ಚಳ್ಳಕೆರೆ ತಾಲ್ಲೂಕಿನಲ್ಲಿ ಮಾತ್ರ ಸಂಪೂರ್ಣ ವಿಭಿನ್ನ ಚಿತ್ರಣ ಕಾಣಿಸುತ್ತಿದೆ. ಮುಂಗಾರು ಆರಂಭವಾಗಿದ್ದರೂ ನಿರೀಕ್ಷಿತ ಮಳೆ ಸುರಿಯದೆ ರೈತರು ಆಕಾಶದತ್ತ ಕಣ್ಣಿಟ್ಟು ಕಾಯುವಂತಾಗಿದೆ. ಶೇಂಗಾ ಮತ್ತು ತೊಗರಿ ಬಿತ್ತನೆಗೆ ಈಗಾಗಲೇ ಸುಮಾರು 70% ರೈತರು ಭೂಮಿ ಸಿದ್ಧಪಡಿಸಿದ್ದಾರೆ. ಕೆಲವರು ಮುಂಚಿತವಾಗಿ ಬಿತ್ತನೆಯನ್ನು ಮುಗಿಸಿದ್ದಾರೆ. ಆದರೆ ಆರಂಭದಲ್ಲಿ ಮೊಳಕೆಯೊಡೆದ ಬೆಳೆಗಳು ಈಗ ಭೂಮಿಯಲ್ಲಿನ ತೇವಾಂಶದ ಕೊರತೆಯಿಂದ ಬಾಡಲಾರಂಭಿಸಿವೆ. ಒಂದೆಡೆ ಸುಡುವ ಬಿಸಿಲು, ಮತ್ತೊಂದೆಡೆ ಮೋಡ ಕವಿದ ವಾತಾವರಣ. ಮಧ್ಯೆ 4 ಹನಿ ಮಳೆ ಸುರಿದು ಮತ್ತೆ ಮಾಯವಾಗುವ ಸ್ಥಿತಿ ಪ್ರತಿದಿನವೂ ರೈತರ ಆತಂಕ ಹೆಚ್ಚಿಸುತ್ತಿದೆ. ಕಳೆದ ವರ್ಷ ಹಿಂಗಾರು ಮಳೆ ಕೈಕೊಟ್ಟಿತ್ತು. ಈ ಬಾರಿ ಮುಂಗಾರು ಕೂಡ ನಿರೀಕ್ಷೆ ಹುಸಿಗೊಳಿಸುತ್ತಿರುವುದರಿಂದ ರೈತರಲ್ಲಿ ಚಿಂತೆ ಮತ್ತಷ್ಟು ಗಾಢವಾಗಿದೆ. ಅಲ್ಪ ಪ್ರಮಾಣದ ಮಳೆಯಿಂದ ಬಿತ್ತಿದ ಶೇಂಗಾ ಹಾಗೂ ತೊಗರಿ ಬೆಳೆಗಳು ಈಗ ಒಣಗುವ ಹಂತಕ್ಕೆ ತಲುಪುತ್ತಿವೆ. ಇನ್ನೊಂದೆಡೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಆಶಾದಾಯಕವಾಗಿಲ್ಲ. ಮಾನ್ಸೂನ್ ಮೋಡಗಳ ಕೊರತೆಯಿಂದ ಬರದ ಛಾಯೆ ಆವರಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡ ಬರ ಪರಿಸ್ಥಿತಿಯನ್ನು ಎದುರಿಸಲು ಪೂರ್ವಸಿದ್ಧತೆ ಆರಂಭಿಸಿವೆ. ಮಳೆ ಇಲ್ಲದೆ ಬಿತ್ತಿದ ಬೀಜ ಮಣ್ಣಿನಲ್ಲೇ ಸಾಯುವ ಭೀತಿ, ಸಾಲದ ಹೊರೆ, ಬೆಳೆ ನಷ್ಟದ ಆತಂಕ. ಈ ಎಲ್ಲದರ ನಡುವೆ ಚಳ್ಳಕೆರೆಯ ರೈತರು ಈಗ ಆಕಾಶದತ್ತ ನೋಡುತ್ತಾ ಒಂದೇ ಪ್ರಾರ್ಥನೆ ಮಾಡುತ್ತಿದ್ದಾರೆ. ನಿಲ್ಲಿ ನಿಲ್ಲಿ ಮೋಡಗಳೇ, ನಮ್ಮ ಹೊಲಗಳಿಗೆ 4 ಹನಿ ಜೀವದ ಮಳೆ ಚೆಲ್ಲಿ ಹೋಗಿ. ಜನಧ್ವನಿ ನ್ಯೂಸ್, ಸತ್ಯದ ಧ್ವನಿ.